ಸೊ ಕಾಮನ್ ಮ್ಯಾನ್ ಕಣ್ಣಿನ ಆರೋಗ್ಯ ಅಂತ ಮನಸ್ಸಲ್ಲಿ ಇಟ್ಕೊಂಡು ಆಪ್ಟಿಕ್ಸ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ವಾಟ್ ಆರ್ ದ 5 ಮಿಸ್ಟೇಕ್ಸ್ ದಟ್ ದೇ ಆರ್ ಡೂಯಿಂಗ್? ಕಾಮನ್ ಮ್ಯಾನಿಗೆ ಒಂದು ವೆನ್ ದರ್ ಇಸ್ ಅ ಸ್ಮಾಲ್ ಎರರ್, ಈಗ ನಮ್ಗೇನೋ ಒಂದು ಎಲ್ಲೋ ಒಂದು ದಿವಸ ಎಲ್ಲೋ ಒಂದು ಕಡೆ ಏನೋ ನೋಡಿರ್ತೀವಿ, ಅದು ಸರಿಯಾಗಿ ಕಾಣಿಸಿರಲ್ಲ. ದೇ ಡೋಂಟ್ ಟೇಕ್ ದೋಸ್ ಥಿಂಗ್ಸ್ ಸೀರಿಯಸ್ಲಿ. ಆಯಿತಾ? ಎರಡನೇದು, ಡು ವಿ ಹ್ಯಾವ್ ಅ ಶೆಡ್ಯೂಲ್ ಟು ಸಿ ಮೊಬೈಲ್ ಫೋನ್? ನಮ್ಮ ಹತ್ರ ಶೆಡ್ಯೂಲೇ ಇರಲ್ಲ. ಯಾವಾಗಂದ್ರೆ ತಗೊಳ್ತೀವಿ, ನೋಡ್ತಾ ಇರ್ತೀವಿ. ಸ್ಕ್ರೀನ್ ಟೈಮ್ ಇಸ್ ಲೈಕ್ ಅನ್ಲಿಮಿಟೆಡ್. ಇವತ್ತೊಂದು 6, 7, 8, 10 ಅವರ್ಸ್ ಇರಬಹುದು. ಕರೆಕ್ಟಾ? ಸೊ ದಿಸ್ ಈಸ್ ಒನ್ ಥಿಂಗ್ ವೇರ್ ವಿ ಡೋಂಟ್ ಹ್ಯಾವ್ ಅ ಶೆಡ್ಯೂಲ್, ವಿ ಡೋಂಟ್ ಲುಕ್ ಎಟ್ ಅವರ್ ಟೈಮಿಂಗ್. ಸೆಕೆಂಡ್ಲಿ, ಇನ್ನೊಂದು ಕಾಮನ್ ಮಿಸ್ಟೇಕ್ ಆಗಿ ನೋಡ್ತೀನಿ ಅಂತ ಹೇಳಿದಾಗ, ಈ ಸ್ಕ್ರೀನಲ್ಲಿ ನಾವು ಈ ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಜಾಸ್ತಿ ಬ್ರೈಟ್ ಆಗಿರೋದನ್ನ ನಾವು ನೋಡಬಾರ್ದು. ಸೊ ಈಗ ರಾತ್ರಿಗೆ ಅಂದ್ರೆ ನೈಟ್ ಮೋಡ್ ಇದೆ. ಎಸ್, ಈಗ ರಾತ್ರಿ, ಈಗ ಸುಮಾರು ಜನ ನನಗೆ, ನೀವು ರಾತ್ರಿ ಅಂದಾಗ ನನಗೆ ಸುಮಾರು ಜನ ಪೇರೆಂಟ್ಸ್ ಹೇಳ್ತಾರೆ, ಈಗ ನನ್ನ ಮಗಳು ರೂಮಿಗೆ ಹೋಗ್ತಾಳೆ, ಬೆಡ್ಶೀಟ್ ಹಾಕ್ಕೊಳ್ತಾಳೆ, ಫೋನ್ ಓಪನ್ ಮಾಡ್ತಾಳೆ ಅವಳು. ಓಕೆ, ಈಗ ನಾವು ಮಕ್ಕಳಿಗೆ ಇದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಯಾವುದೋ ಒಂದು ಚಾಲೆಂಜು. ಸೊ ದಟ್ ಈಸ್ ಅನದರ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ದಟ್ ವಿ ಆರ್ ಫೇಸಿಂಗ್. ಸೊ ಇದರಲ್ಲಿ 3 ಆಯಿತು. ಸೊ ಇನ್ನೊಂದು 4ನೇದು ಮೋಸ್ಟ್ ಇಂಪಾರ್ಟೆಂಟು, ಈ ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೀವಿ ನಾವು. ಪ್ರೆಸ್ ಬಯೋಪಿಯಾ ಅಂತ ಹೇಳಿದ್ರೇನು, ಈ 38-40 ವಯಸ್ಸು ಆಗ್ತಾ ಇದ್ದಂಗೆ ನಮಗೆ ಈ ಕನ್ವರ್ಜೆನ್ಸ್ ಕಡಿಮೆ ಆಗುತ್ತೆ. ಅಂದರೆ ಎರಡೂ ಕಣ್ಣು ಒಂದು ಆಬ್ಜೆಕ್ಟ್ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡೋಕ್ಕಾಗಲ್ಲ. ಕಣ್ಣಲ್ಲಿ ಒಳಗಡೆ ಒಂದು ಫ್ಲೆಕ್ಸಿಬಿಲಿಟಿ ಇದ್ದಾಗ ಏನಾಗುತ್ತೆ, ಒಂದು ಆಬ್ಜೆಕ್ಟ್ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡುತ್ತೆ. ಅದು 38 ವಯಸ್ಸು ಆಗ್ತಾ 40-42ಕ್ಕೆ ಬಂದಾಗ ಆ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗಿಬಿಡುತ್ತೆ. ಆಯಿತಾ? ಆಗ ನೀವೊಂದು ಏನಾದರೂ ಒಂದು ಮೊಬೈಲಿಂದ ಓದಬೇಕು ಅಂತ ಹೇಳಿದ್ರೆ, ಇದು 30 ಸೆಂಟಿಮೀಟರ್ ಡಿಸ್ಟೆನ್ಸು. ಸೊ ಯು ಕಾಂಟ್ ಸಿ ಇಟ್. ಸೊ ವಾಟ್ ಯು ಡೂ ಇಸ್, ಸ್ವಲ್ಪ ದೂರ ಇಟ್ಟು ನೋಡ್ತೀರಾ. ಆಯಿತಾ? ಒಂದು 40-45 ಸೆಂಟಿಮೀಟರ್ ಇಟ್ಟಾಗ ಇವಾಗ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿದೆ ಅಂತ ಗೊತ್ತಾದಾಗ, ಅದು ದಟ್ ಈಸ್ ವೇರ್ ಈ ಪ್ರೆಸ್ಬಯೋಪಿ ಅವರು 38ನೇ ವಯಸ್ಸಲ್ಲಿ ದೇ ಡೋಂಟ್ ಐಡೆಂಟಿಫೈ ದೆಮ್ಸೆಲ್ಸ್ ದ್ಯಾಟ್ ದೇ ಆರ್ ಗ್ರೋಯಿಂಗ್ ಓಲ್ಡ್ ಅಂತ. ದೇ ಥಿಂಕ್ ನನಗೆ ಇನ್ನೂ 38, ಇನ್ನೂ 40. ನಿಮಗೆ 40 ಏಜಲ್ಲಾಗಿದೆ, ಬಟ್ ಯು ಶುಡ್ ಆಲ್ಸೋ ಕನ್ಸಿಡರ್ ಯುವರ್ ಐಸ್. ಬಯಾಲಜಿಕಲ್ ಕ್ಲಾಕ್. ಅಬ್ಸಲ್ಯೂಟ್ಲಿ ಚೇಂಜಸ್ ಬಂದೇ ಬರುತ್ತೆ. ಆಯ್ತಾ? ವಾಟ್ ಶುಡ್ ವಿ ಡೂ ದೆನ್? ವೆರಿ ಸಿಂಪಲ್. ಅದಕ್ಕೆ ನಿಮಗೆ ಪ್ರೆಸ್ ಬಯೋಪಿಯಾ ಸ್ಟಾರ್ಟ್ ಆಗಿದೆ ಅಂತ ಹೇಳಿದಾಗ, ವೆನ್ ಎವರ್ ಯು ಗೋ ಫಾರ್ ಯುವರ್ ಹೆಲ್ತ್ ಚೆಕಪ್, ಐ ಚೆಕಪ್ ಮ್ಯಾಂಡೇಟರಿಯಾಗಿ ಮಾಡಿಸ್ಕೊಂಬಿಡಿ. ಆಯಿತಾ? ಒಂದು. ಎರಡನೇದು, ಇಫ್ ಯು ಆರ್ ನಾಟ್ ಗೋಯಿಂಗ್ ಫಾರ್ ಹೆಲ್ತ್ ಚೆಕಪ್, ಯು ಗೋ ಟು ಎನಿ ಸ್ಮಾಲ್ ಕ್ಲಿನಿಕ್ಸ್, ಐ ಕ್ಲಿನಿಕ್ಗೆ ಹೋಗಿ. ಆಯಿತಾ? ಒಂದು ಸಿಂಪಲ್ ಟೆಸ್ಟ್ ಅವ್ರು ಮಾಡ್ತಾರೆ, ಆ್ಯಂಡ್ ಸ್ಟಾರ್ಟ್ ವೇರಿಂಗ್ ಗ್ಲಾಸಸ್ ಆಫ್ಟರ್ ದ್ಯಾಟ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.